ಯಾವ ನೆಹರು ಅವರನ್ನ ಟೀಕೆ ಮಾಡಿದಂತ ನಿಮ್ಮ ದುರಾಂಕಾರ ಮುಗಿದಲೇ ಹೋದಂತ ಸಂದರ್ಭದಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿ ಅವರನ್ನ ಎಷ್ಟು ಹೀಯಾಳಿಸಿದ್ರಿ. ಸೋನಿಯಾ ಗಾಂಧಿ ಅವರನ್ನ ಅವರು ಗೂಕಿ ಕುಡಿಯ ಅಂತ ಕರೆದ್ರು. ಸೋನಿಯಾ ಗಾಂಧಿ ಅವರನ್ನ ಕ್ಲಬ್ ಡ್ಯಾನ್ಸರ್ ಅಂತ ಕರೆದ್ರಿ. ಸೋನಿಯಾ ಗಾಂಧಿ ಅವರ ವ್ಯಕ್ತಿತ್ವದ ಬಗ್ಗೆ ಮಾತನಾಡಿದ್ರಿ. ನಿಮ್ಮ ಎಲ್ಲ ಸೋಷಿಯಲ್ ಮೀಡಿಯಾಗಳನ್ನ ಬಳಸಿಕೊಂಡು ಅರೆನಗ್ನ ಚಿತ್ರಗಳ ಜೊತೆಗೆ ಅವ್ರನ್ನ ಎಡಿಟ್ ಮಾಡಿದ್ರಿ. ಆದ್ರೆ ಸೋನಿಯಾ ಗಾಂಧಿ ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ಈ ಭೂಮಿಯಲ್ಲಿ ಆಕೆನ ವಿದೇಶಿ ಮಹಿಳೆ ಅಂತ ಹೇಳಿ ಅಪಹಾಸ್ಯ ಮಾಡಿದ್ರಿ. ಆದ್ರೆ ಸೋನಿಯಾ ಗಾಂಧಿ ಅವ್ರು ಏನ್ ಹೇಳಿದ್ರು ಅಂದ್ರೆ, ಈ ಮಣ್ಣಲ್ಲಿ ನನ್ನ ರಾಜೀವ್ನ ರಕ್ತ ಚೆಲ್ಲಿದೆ, ಈ ಮಣ್ಣಲ್ಲಿ ನನ್ನ ಅತ್ತೆ ಇಂದಿರಾಳ ಪೂರಿ ಚೆಲ್ಲಿದೆ, ನಾನು ನನ್ನ ಮಕ್ಕಳು ಈ ಮಣ್ಣನ್ನ ಪ್ರೀತಿಸ್ತೀವಿ, ನಮ್ಮ ಉಸಿರು ಕೂಡ ಇದೇ ಮಣ್ಣಲ್ಲಿ ಮಣ್ಣಾಗುತ್ತೆ, ನನ್ನ ಬೂದಿಯನ್ನ ಇದೇ ಮಣ್ಣಲ್ಲಿ ಚೆಲ್ಲಲಾಗುತ್ತೆ ಅಂತ ಹೇಳಿ ಸೋನಿಯಾ ಗಾಂಧಿ ಅವರು ತುಂಬಿದ ಸಭೆಯಲ್ಲಿ ಅವತ್ತು ನರೇಂದ್ರ ಮೋದಿ ಅವರಿಗೆ ಉತ್ತರ ಕೊಟ್ಟರು. ನೀವು ಹೇಳ್ತೀರಿ ನಾವು ಅವ್ರನ್ನ ನಾಶ ಮಾಡ್ತೀವಿ ಅಂತ. ನೀವು ನಾಶ ಮಾಡೋದಲ್ಲ, ಅವರೇ ಬಲಿದಾನ ಮಾಡೋದಕ್ಕೆ ತಯಾರಾಗಿದ್ದಾರೆ. ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ಯಶ್ಪಾಲ್ ಸುವರ್ಣ ಅವರೇ, ನಾವಿಷ್ಟು ಜನ ಇದ್ದೀವಿ, ನಾವ್ಯಾರು ನಿಮ್ಮನ್ನ ನಾಶ ಮಾಡ್ತೀವಿ ಅಂತ ಹೇಳಲ್ಲ. ನಾವು ನಿಮ್ಮ ನಾಶ ಮಾಡುವಂತ ವಿನಾಶಕಾರಿ ಬುದ್ಧಿಯನ್ನ ನಾಶ ಮಾಡಪ್ಪ ದೇವರೇ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಕೂಡ ಕೈ ಎತ್ತಿ ಪ್ರಾರ್ಥನೆ ಮಾಡ್ತೀವಿ. ದೇವರೇ, ಯಶ್ಪಾಲ್ ಸುವರ್ಣನ ಬುದ್ಧಿನ ಅವ್ರ ಕುಟುಂಬದವರಿಗೆ, ಅವ್ರ ಮಕ್ಕಳು ಮರಿಗಳಿಗೆ ಕೊಡಬೇಡ, ಅವ್ರ ಮಕ್ಕಳು ಮರಿಗಳಿಗೆ ಕೊಡಬೇಡ. ಇನ್ನೂ ಕೊಡ್ಲಿಲ್ಲ. ಆ ಬುದ್ಧಿಯನ್ನ ಅವರ ಹಿಂಬಾಲಕರಿಗೆ ಕೊಡಬೇಡ, ಅವರ ಒಂದು ಅರ್ಥ ಮಾಡಿಕೊಳ್ಬೇಕು. ಯಶ್ಪಾಲ್ ಸುವರ್ಣ, ನೀವು ತಿಳ್ಕೊಂಡಿದ್ದೀರಿ, ರಾಜಕೀಯ ಅಧಿಕಾರ ಸಿಕ್ಕಿದೆ, ಏನ್ ಮಾತಾಡಿದ್ರು ಕೂಡ ಜನ ಕೇಳ್ತಾರೆ ಅಂತ ನೀವು ತಿಳ್ಕೊಂಡಿದ್ರೆ ಜನ ಕೇಳಲ್ಲ. ಅಂತ ನರೇಂದ್ರ ಮೋದಿನೇ ಇವತ್ತು ದೆಹಲಿಯಲ್ಲಿ ಬೀದಿಗೆ ಬರೋದಕ್ಕೆ ಹಂಚ್ಕೊಂಡಿದ್ದಾರೆ. ದಿನಾ ಒಂದ್ಸರ್ತಿ ಇವ್ರು ಬರ್ತಾರೆ, ಫೇಸ್ಬುಕ್ ತಗೊಂಡು ಲೈವ್ ಬರ್ತಾ ಇದ್ದಾರೆ. ದಿನಾ ಒಂದ್ಸಲ ಬರ್ತಾರೆ ಲೈವ್ ಬಂದು ಬಾಯೋ ಬೇನೋ ಅಂತಿದ್ದವರು ಫ್ರೆಂಡ್ಸ್, ಬಾಯೋ ಬೇನೋ ಅಂತಿದ್ದವರು ಫ್ರೆಂಡ್ಸ್ ಶುರುವಾಗಿದ್ದಾರೆ. ನಾನು ಹೇಳಲಿಕ್ಕೆ ಬಯಸ್ತೀನಿ, ಇವ್ರಿಗೆ ಭಯ. ಯಾವ ಭಯ ಗಾಂಧಿನ ಕಂಡು ಗೋಡ್ಸೆಗಾಗಿತ್ತೋ ಅದೇ ಭಯ ಇವರಿಗೆ ಮತ್ತೆ ಆಗೋಕ್ ಶುರುವಾಗಿದೆ. ಯಾವ ಭಯ ಅವತ್ತು ಇಂದಿರಾ ಗಾಂಧಿ ಅವ್ರನ್ನ ಕಂಡು ಖಲಿಸ್ತಾನಿ ಉಗ್ರಗಾಮಿಗಳಿಗಾಗಿತ್ತೋ ಅದೇ ಭಯ ಯಶ್ಪಾಲ್ ಸುವರ್ಣನಿಗಾಗಿದೆ. ಯಾವ ಭಯ ರಾಜೀವ್ ಗಾಂಧಿ ಅವ್ರನ್ನ ಕಂಡು LTTE ಅವ್ರಿಗಾಗಿತ್ತೋ, ಉಡುಪಿ ಕಾಂಗ್ರೆಸ್ನವ್ರನ್ನ ಕಂಡು ಅದೇ ಭಯ ಯಶ್ಪಾಲ್ ಸುವರ್ಣನಿಗಾಗಿದೆ. ಯಾವ ಭಯ ಇವತ್ತು ನರೇಂದ್ರ ಮೋದಿ ಅವರಿಗೆ ಆ ವಿದ್ಯಾರ್ಥಿ ಚಳವಳಿಯನ್ನು ಕಂಡು ಆಗಿದೆಯೋ ಅದೇ ಭಯ ಯಶ್ಪಾಲ್ ಸುವರ್ಣನಿಗಾಗಿದೆ. ಮಿಸ್ಟರ್ ಸುವರ್ಣ, by this speech I want to tell for the entire BJP of this country, ನೀವೇನ್ ಹೇಳ್ತಾ ಇದ್ದೀರಿ? We will vanish the family of Rahul Gandhi. You cannot do it because Rahul Gandhi is the voice of downtrodden. He is the voice of downtrodden. I want to tell Rahul Gandhi voice of science over the superstition. Rahul Gandhi is the voice of democracy over your autocracy. Rahul Gandhi is a fearless voice of spirituality over your andhavakti. Rahul Gandhi ki Rahul Gandhi is the voice of truth over your falsehood. Rahul Gandhi is the voice of Bharat Jodo over your Bharat Jodo. Rahul Gandhi is the voice of justice over your injustice. Rahul Gandhi is the voice of real Desha Prema versus your Farsi Desh Bhakti. Rahul Gandhi is the voice of Gandhigiri. Yashpal Suvarna, you are the voice of Gundagiri.
गांधी नहीं चलेगी, नहीं चलेगी। वॉइस ऑफ लव, राहुल गांधी इज द वॉइस ऑफ मोहम्मद का दुकान, राहुल गांधी इज द वॉइस ऑफ द मोहम्मद, राहुल गांधी इज द वॉइस ऑफ द मोहब्बत की दुकान ओवर यूर नफरत की बाजार, नफरत की बाजार नहीं चलेगी। सुवर्ण, यशपाल सुवर्ण, तुम्हारा गुंडागर्दी देखते रहो, देखते रहो। हर एक लड़का, हर एक इंसान इस देश में अभी उठे हैं, जागे हैं। बीजेपी के लोग, राष्ट्रीय मंच पर लोग, आप भी सुनिए, सारी देश में लोग आपके ऊपर है, आपके विरुद्ध है, लड़ाई के लिए तैयार है, तैयार है। आपका गुंडागर्दी नहीं चलेगी। बेटी है, बच्ची है, छोटा छोटा लड़का भी आपके ऊपर, आपका झूठ के ऊपर सारी देश को आज बोल रहे हैं। ಇವತ್ತು ಯಾವ ಮಾತುಗಳನ್ನ ಮುಖ್ಯವಾಹಿನಿಗಳಲ್ಲಿ ಮಾಧ್ಯಮಗಳವರು ತೋರಿಸ್ತಿಲ್ವೋ, ಸಣ್ಣ ಪುಟ್ಟ ಹುಡುಗರು ಕೈಯೊಳಗಡೆ ಒಂದು ಮೊಬೈಲ್ ಹಿಡ್ಕೊಂಡು ಅವರು ತೋರಿಸ್ತಾ ಇದ್ದಾರೆ, ನೀವು ದೇಶಕ್ಕೆ ಮೋಸ ಮಾಡಿದ್ದೀರಾ ಅಂತ ಹೇಳಿ. ಇವತ್ತು ಪೊಲೀಸರ ವೇಷದಲ್ಲಿ ಗೂಂಡಾಗಳನ್ನ, ನಿಮ್ಮ ಪಕ್ಷದ ಗೂಂಡಾಗಳಿಗೆ ಪೊಲೀಸರ ವೇಷ ಹಾಕಿಸಿ ಮುಳ್ಳು ಹೊಡೆದಿರುವಂತ ಲಾಠಿಗಳನ್ನು ಕೊಟ್ಟು ಆ ಯುವಕರ ಮೇಲೆ ದಾಳಿ ಮಾಡಿಸಿದ್ರಿ. ಆ ಯುವಕರು ಹೇಳ್ತಾ ಇದ್ದಾರೆ, ನಾವು ಮರ್ತಿಲ್ಲ, ನಾವು ಮರ್ತಿಲ್ಲ, 29 ಚುನಾವಣೆ ಬರಲಿ, ಉತ್ತರ ಕೊಡ್ತೀವಿ ಅಂತ ಹೇಳಿ ನಾವು ಉತ್ತರ ಕೊಡ್ತೀವಿ ಅಂತ ಹುಡುಗರು ತಯಾರಾಗಿದ್ದಾರೆ. ಈ ದೇಶಕ್ಕೆ ಒಂದು ಬಹಳ ಸುಂದರವಾದ ಮಾತಿದೆ, ಡೆಮಾಕ್ರಸಿ ಬಗ್ಗೆ ಮಾತನಾಡಬೇಕು. ರೌಡಿ ಶೀಟರ್ ಉಡುಪಿ